ಪಾರ್ವತಿ ಬನ್ನಿ ಅಕ್ಕ, ಕುತ್ಕೊಳ್ಳಿ. ಕೂತ್ಕೊ. ನನ್ನ ಅತ್ತೆ ಸಂಬಂಧ ಸರಿ ಹೋಗ್ಬೇಕು ಅಂತ ಹೇಳಿ ನಿಮ್ ಕಾಲ್ ಏಟಾಗಿದೆ ಅಂತ ನಾಟಕ ಮಾಡಿದ್ರಿ. ನಿಮ್ಮ ಈ ಕಾಳಜಿ ನೋಡಿ ನನಗೆ ತುಂಬಾ ಸಂತೋಷ ಆಯ್ತಕ್ಕ. ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಅಡುಗೆ ಮಾಡಿದ್ರಿ, ಖುಷಿ ಆಯ್ತಾ? ಆ ಕ್ಷಣಕ್ಕೆ ಖುಷಿ ಕೊಟ್ಟಿರ್ಬೋದು, ಆದ್ರೆ ಅದೇ ಶಾಶ್ವತ ಅಲ್ಲ ಅಲ್ವಾ ಅಕ್ಕ? ನನ್ನ ಅಮ್ಮನ ಸಂಬಂಧ ಸರಿ ಹೋಗ್ಬೇಕಾಗಿರೋದು ಒಟ್ಟಿಗೆ ಸೇರಿ ಅಡುಗೆ ಮಾಡೋದ್ರಿಂದ ಅಲ್ಲ. ನನ್ನ ಯಜಮಾನ್ರ ಮದ್ವೆನ ಅವ್ರು ಒಪ್ಕೋಬೇಕು. ಎಲ್ರ ಮುಂದೆ ಖುಷಿಯಿಂದ ಪಾರ್ವತಿ ನನ್ನ ಸೊಸೆ ಅಂತ ಹೇಳಬೇಕು. ಆಗ್ಲೇ ಈ ಜೀವಕ್ಕೆ ಸಮಾಧಾನ. ಅಖಿಲಮ್ಮ ನನ್ನ ಕ್ಷಮಿಸ್ಲಿ ಅನ್ನೋ ಆಸೆ ನನಗೂ ಇದೆ. ಎಲ್ಲ ಅತ್ತೆ ಸೊಸೆ ಥರ ಸಣ್ಣ ಪುಟ್ಟ ಮನಸ್ತಾಪಗಳಿದ್ರೂ ಪರವಾಗಿಲ್ಲ. ಹಾಗಂತ ಯಾವ ಬದಲಾವಣೆನೋ ಬಲವಂತದಿಂದನೋ ಅನಿವಾರ್ಯತೆಯಿಂದನೋ ಆಗ್ಬಾರ್ದಲ್ವಾ? ಇವತ್ತು ಒಂದಿನ ನಾವಿಬ್ರು ಸೇರಿ ಅಡುಗೆ ಮಾಡಿದ್ವಿ ಅಂದ ಮಾತ್ರಕ್ಕೆ ದಿನ ಹೀಗೆ ಮಾಡೋದಕ್ಕಾಗತ್ತಾ ಅಕ್ಕ? ಅಡುಗೆ ಮಾಡಿ ಮುಗಿಸಿದ್ವಿ, ಆ ಖುಷಿ ನನಗೆ ಸಿಕ್ತು. ಆದರೆ ಅಖಿಲಮ್ಮಂಗೆ ಹಿಂಸೆ ಆಗಿರುತ್ತೆ. ಅಡುಗೆ ಮಾಡೋದು ಮುಗಿದ್ಮೇಲೆ ಅವ್ರ ಪಾಡಿಗೆ ಅವರಿದ್ದಾರೆ. ಸದ್ಯಕ್ಕಿಷ್ಟೇ ಅಕ್ಕ ನನ್ನ ಅವರ ಬಾಂಧವ್ಯ. ನಿನ್ನ ಮಾತಲ್ಲೇ ಗೊತ್ತಾಗತ್ತಮ್ಮ ಇದರಿಂದ ನಿನ್ಗೆ ಎಷ್ಟು ದುಃಖ ಆಗಿದೆ ಅಂತ. ಆದರೆ ಪಾರು, ನಿಮ್ಮತ್ತೆ ನಿನ್ನನ್ನು ಸೊಸೆ ಅಂತ ಯಾವಾಗ ಒಪ್ಕೋತಾರೆ ಯಾರಿಗೂ ಗೊತ್ತಿಲ್ಲ. ಆದರೆ ಅಲ್ಲಿವರೆಗೂ ನೀನು ನಿನ್ನ ಗಂಡನ ಜೊತೆ ಚೆನ್ನಾಗಿರ್ಬೇಕು ತಾನೇ? ಚೆನ್ನಾಗೇ ಇದೀವಲ್ಲ ಅಕ್ಕ. ನಾನು ಹೇಳ್ತಿರೋದು ಎಲ್ಲ ವಿಷಯ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ಹೇಳ್ತಾರೆ. ಆದರೆ ನಿಮ್ಮ ವಿಷಯದಲ್ಲಿ ಯಾವ ಕೋಪ ತಾಪ ಮನಸ್ತಾಪ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದು ವೇಳೆ ಬಂದರೂ ಅದು ಆ ಕ್ಷಣಕ್ಕೆ ಮಾತ್ರ. ಯಾವ ವಿಷಯದಲ್ಲೂ ಹಠ ಮಾಡದೇ ಇರೋ ನೀವು ಈ ವಿಷಯದಲ್ಲಿ ಯಾಕೆ ಇಷ್ಟು ಹಠ ಮಾಡ್ತಾ ಇದ್ದೀರಾ? ಪಾಪ ಅಕ್ಕ, ಹಠ ಮಾಡ್ತಿರೋದು ಅವರಲ್ಲ, ನಾನೇ. ಅದನ್ನೇ ಅಮ್ಮ ತಪ್ಪು ಅಂತ ಹೇಳ್ತಾ ಇರೋದು. ಹೆತ್ತವ್ರಿಗೆ ಇಷ್ಟ ಇಲ್ಲದೆ ಎಷ್ಟೋ ಮದ್ವೆಗಳಾಗಿವೆ, ನಿಮ್ದೇನು ಹೊಸ್ತಲ್ಲ. ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಅದಕ್ಕೆ ಅಂತ ನಿಮ್ ಸುಖ ಸಂತೋಷನ ಹಾಳು ಮಾಡ್ಕೊಳ್ಳೋದು ತಪ್ಪಲ್ವಾ? ನಿಮ್ದು ಅಂತ ಒಂದು ಮಗು ಆದ್ರೆ ವಂಶದ ಕುಡಿ ಅನ್ನೋ ಆಸೆಗಾದ್ರೂ ನಿಮ್ಮ ಅತ್ತೆ ಕೋಪ ಕಮ್ಮಿ ಆಗ್ಬೋದು. ಮಕ್ಕಳ ಮೇಲಿನ ಕಹಿನ ಮೊಮ್ಮಕ್ಕಳು ಪ್ರೀತಿ ಕರಗಿಸತ್ತಂತೆ. ಅರ್ಥ ಮಾಡ್ಕೊ. ಆಯ್ತಾ ವೀರಣ್ಣ? ಇರು 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 ಪಡಬೇಡ, ಇರು ಒಂದು ಸ್ವಲ್ಪ ತಡ್ಕೋ. ತಿನ್ಬೇಡ ಅದನ್ನ. ಅದು ತಿಂದ್ರೆ ಇದ್ರದ್ದು ರುಚಿ ಹೊರಟೋಗುತ್ತೆ. ಸ್ವಲ್ಪ ತಡ್ಕೊ, ಸ್ವಲ್ಪ ತಡ್ಕೊ. ಚಿಕ್ಕ ಮಗುಲು ಹೀಗೆ ನೀನು ಬಹಳ ಅವಸರ. ಘಮ ಘಮ ಅಂತ ಇದೆ ವೀರಣ್ಣ. ಯಾವಾಗ ಕುಟ್ತಿರೋ ಯಾವಾಗ ತಿಂತೀನೋ ಅನ್ನಿಸ್ತಿದೆ ನನಗೆ. ಆಯ್ತಾ ವೀರಣ್ಣ? ಚಿಗ್ಲಿ ಮಾಡ್ತಾ ಇದ್ದೀರಾ ಬುದ್ಧಿ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೂತ್ಕೊ ಮಗಳೇ, ಕೂತ್ಕೊಪ್ಪ ನೀನು. ವೀರಣ್ಣ, ಮೊದಲನೇ ಬಾರಿ ನೀವು ನನಗೆ ಚಿಗಳಿ ಉಂಡೆ ಮಾಡಿಕೊಟ್ಟಾಗ ಒಂದು ಮಾತು ಹೇಳಿದ್ರಿ. ಹುಳಿ ಅನ್ನೋದಕ್ಕೆ ಜೀವನದಲ್ಲೂ ಪಾಕಶಾಸ್ತ್ರದಲ್ಲೂ ಬಹಳ ಮಹತ್ವದ ಅರ್ಥ ಇದೆ, ಮಹತ್ವದ ಸ್ಥಾನ ಇದೆ. ಹುಳಿನ ಯಾವತ್ತೂ
ಜಾಸ್ತಿ ಆಗೋದಕ್ಕೆ ಬಿಡಲೇಬಾರ್ದು. ಹುಳಿ ಎಲ್ಲ ಕಡೆನಲ್ಲೂ ಬೇಗ ಆವರಿಸ್ಕೊಂಡು ಬಿಡುತ್ತೆ. ಅದಕ್ಕೆ ಅದರ ಜೊತೆಯಲ್ಲಿ ಉಪ್ಪು, ಹುಳಿ, ಖಾರ, ಒಗಚು ಇಂಥದ್ದನ್ನೆಲ್ಲ ಸೇರಿಸ್ಬೇಕು. ಜೀವನದಲ್ಲಿ ಎಲ್ಲ ಜೀವರಸಗಳನ್ನು ಕೂಡ ಹುಳಿ ಅನ್ನೋವಂಥದ್ದು ನುಂಗಾಕ್ಬಿಡುತ್ತೆ. ಅದರಿಂದ ಅಲ್ಲೂ ಕೂಡ ಒಂದು ಸಮತೋಲನ ಇರಬೇಕು. ನಿಮ್ಮ ಮಾತಿನ ಪ್ರಕಾರನೇ ಇಷ್ಟು ವರ್ಷ ಸಮತೋಲನವನ್ನು ಕಾಪಾಡಿಕೊಂಡೇ ಜೀವನ ಮಾಡ್ಕೊಂಡು ಬಂದಿದ್ದೀನಿ ವೀರಣ್ಣ. ಎಷ್ಟು ನೆನಪಿಟ್ಕೊಂಡಿದ್ದೆ ಅಖಿಲ. ಯಾವುದನ್ನೂ ಮರ್ತಿಲ್ಲ ನೀನು. ನನ್ನ ಮೇಲಿನ ಕೋಪದಲ್ಲಿ ನೀನೆಲ್ಲ ಮರ್ತ್ಬಿಟ್ಟಿದ್ಯಾ ಅಂತ ಅಂದ್ಕೊಂಡೆ. ನಾನು ನೋಡು, ನನಗೆ ನೆನಪೇ ಇಲ್ಲ. ಮನುಷ್ಯ ಕೆಲವೊಂದು ಸಲ ದಡ್ಡ ಆಗ್ಬಿಡ್ತಾನೆ. ಭಗವಂತ ನಮ್ಗೆ ಎಂಥ ಅವಕಾಶ ಕೊಟ್ಟಿದ್ದಾನೆ ಗೊತ್ತಾ? ನಮ್ಮ ಜೀವನದಲ್ಲಿ ಪ್ರೀತಿ, ವಾತ್ಸಲ್ಯ, ಮಮಕಾರ, ಅನುಬಂಧ ಇವುಗಳನ್ನೆಲ್ಲ ಅನುಭವಿಸೋದಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾನೆ. ಆದರೆ ನಾವೇನು ಮಾಡ್ತೀವಿ? ಅದನ್ನೆಲ್ಲ ಕೋಪ, ಕ್ರೋಧದ ಮುಷ್ಟಿ ಕೊಟ್ಟು ನಾಶ ಮಾಡಿಬಿಡ್ತೀವಿ. ಬದುಕಿನ ಸುಂದರವಾದ ಕ್ಷಣಗಳನ್ನು ನಾವು ಬಲಿ ಕೊಟ್ಬಿಡ್ತೀವಿ. ಆಮೇಲೆ ಒಂದ್ಸಲ ಕೂತ್ಕೊಂಡು ಪಶ್ಚಾತ್ತಾಪ ಪಡ್ತೀವಿ. ಅಯ್ಯೋ, ಹೀಗಾಗೋಯ್ತಲ್ಲ, ಹಾಗಾಗೋಯ್ತಲ್ಲ. ಎಚ್ಚೆತ್ಕೊಳ್ಳೋದಿಲ್ಲ ನಾವು. ಮನೆ ಒಳಗೆ ಬರೋವಾಗ ಒಟ್ಟು ಪಾಪು ಥರ ಇದನ್ನು ಕೇಳಿದೆಯಲ್ಲ, ನನ್ನ ಕರಳು ಎಷ್ಟು ಚುರುಕಂತ ಇತ್ತು ಗೊತ್ತಾ? ಇದಲ್ಲ, ನಿನ್ಗೆ ಏನು ಕೇಳಿದ್ರು ಕೊಟ್ಬಿಡ್ತಾ ಇದ್ದೆ ನಾನು. ಹಿರಣ್ಣ, ನನಗೆ ಆಕಾಶದಲ್ಲಿರೋ ನಕ್ಷತ್ರ ಬೇಕು ಅಂತಿದ್ರೆ ಬಹುಶಃ ನಾನು ಟ್ರೈ ಮಾಡ್ತಿದ್ದೆ. ನನ್ನ ಆಸೆ ಎಷ್ಟೇ ನಮ್ಮ ಜೀವನದಲ್ಲಿ ಯಾವತ್ತೂ ಬೇವು ಬೇಡ ಬೇಡ. ಕೊನೆ ಕ್ಷಣಗಳು ಅದೇ ಆಗೋಗ್ಲಿ. ಇನ್ನೆಲ್ಲವೂ ಕೂಡ ಒಳ್ಳೆ ದಿನಗಳೇ ಆಗಲಿ. ಯಾಕೆಂದ್ರೆ ನಮ್ಮ ಬದುಕಿನ ಅಧ್ಯಾಯಗಳು ಯಾವಾಗ ಮುಗಿಯುತ್ತೆ ಅನ್ನೋದೇ ಗೊತ್ತಿರಲ್ಲ. ಈಗ ಅನ್ನೋಷ್ಟಲ್ಲಿ ಹೊರಟೋಗ್ಬಿಡ್ತಾನೆ ಮನುಷ್ಯ. ಆಮೇಲೆ ಪಶ್ಚಾತ್ತಾಪ ಪಡ್ತೀವಿ. ಏನೂ ಪ್ರಯೋಜನ ಇಲ್ಲ. ಬಹಳಷ್ಟು ಸಮಯ ಇರುತ್ತೆ ಜೀವನದಲ್ಲಿ, ನಾವು ಅದನ್ನು ಅರ್ಥ ಮಾಡ್ಕೊಳ್ದೆ ವ್ಯರ್ಥ ಮಾಡ್ಬಿಟ್ಟಿರ್ತೀವಿ. ಹೋದ್ಮೇಲೆ ಸಂಕಟ ಪಡ್ತೀವಿ. ಬೇಡ, ಬೆಳಗ್ಗೆ ಮುನ್ಸ್ಕೋಬೇಕು, ಮಧ್ಯಾಹ್ನ ಮರ್ತು ಹೋಗ್ಬೇಕು, ಸಂಜೆ ಸೇರ್ಕೊಂಡ್ಬಿಡ್ಬೇಕು. ಇಷ್ಟೇ ಜೀವನ. ಮನೆ ಒಳಗೆ ಬರೋವಾಗ ನೀನೊಂದು ಆಸೆ ಹೇಳಿದೆ, ವೀರಣ್ಣ ಇದು ಮಾಡಿಕೊಡು ಅಂತ ಹೇಳಿ. ಈಗ ನನಗೊಂದು ಆಸೆ. ಅವಕಾಶ ಕೊಡುತ್ತೆ ಅಖಿಲ. ಹೇಳಿ ವೀರಣ್ಣ. ನನ್ನ ತಂಗಿಗೆ ನಾನು ಇದನ್ನು ನನ್ನ ಕೈಯಾರ ಸಿದ್ಧಪಡಿಸಿದ್ದೀನಿ. ನಾನೇ ನನ್ನ ಕೈಯಾರ ತಿನ್ನಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನೀವು ಕೇಳೋದು ಹೆಚ್ಚು, ನಾನು ತಿನ್ನೋದು ಹೆಚ್ಚು. ಖಂಡಿತ ತಿನ್ನಿಸಿ. ವೀರಣ್ಣ, ಮೊದಲನೇ ಸಲ ಚಿಗಳಿ ಮಾಡಿಕೊಟ್ಟಿದ್ರಲ್ಲ, ಅದಕ್ಕಿಂತ ಎಷ್ಟೋ ಪಟ್ಟು ರುಚಿಯಾಗಿದೆ ಇದು. ಕೊಡಿ ವೀರಣ್ಣ. ಹೀರಯ್ಯವ್ರೆ, ಅಖಿಲಕ್ಕಂಗೆ ಮಾತ್ರ ಕೊಟ್ರಿ, ನಮಗೆಲ್ಲ ಕೊಡಲ್ವಾ? ನಂಗೆ ಬಾಯಲ್ಲಿ ನೀರು ಬರ್ತಾ ಇದೆ. ನಾನು ಎಲ್ಲರಿಗೂ ಕೊಡ್ತೀನಿ. ತಗೋ ಮಗಳೇ. ತಗೋ ಮಗಳೇ.
ಜೊತೆಲಿ 90 ಬಿದ್ದರೆ ಇನ್ನೂ ಸೂಪರಾಗಿರುತ್ತೆ. ಸರಿ ಈಗ ಎಲ್ಲರೂ ಹೋಗಿ ಬೇಗ ಮಲ್ಕೊಳ್ಳಿ. ನಾಳೆ ಹಬ್ಬ, ಬೇಕಾದಷ್ಟು ಕೆಲಸ ಇದೆ, ಗೊತ್ತಾಯ್ತಾ? ಅಯ್ಯೋ ಬಿಡಿ ತಾತ, ಎಲ್ರು ಒಂದೊಂದ್ ಕೆಲ್ಸ ಹಂಚ್ಕೊಂಡ್ ಮಾಡಿದ್ರಾಯ್ತು. ಹೌದಾ? ಹಾಗಾದ್ರೆ ಯಾರ್ಯಾರು ಏನೇನು ಕೆಲಸ ಹಂಚ್ಕೋತೀರಾ? ತಾತ, ಹಬ್ಬಕ್ಕೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ತರೋ ಜವಾಬ್ದಾರಿ ನಮ್ಮಿಬ್ಬರದು. ಪಾರ್ವತಿ ಏನಂತೀಯ? ತಾತ, ಹಬ್ಬಕ್ಕೆ ಅಡುಗೆ ಎಲ್ಲ ನಾನೇ ಮಾಡ್ತೀನಿ. ಜಾನಕಿ ಅವ್ರೆ, ಮತ್ತೇನಾದ್ರೂ ನಿಮ್ ಕಾಲು ಉಳಕ್ ಬಿಟ್ರೆ? ಜಾನಕಿಗೆ ಏನಾದ್ರೆ ಆದರೆ ಅಡುಗೆ ಮಾಡೋಕೆ ನೀನಿದೆಯಲ್ಲ. ಅಜಯ, ನಾನು ಮನೆ ಮುಂದೆ ರಂಗೋಲಿ ಹಾಕ್ತೀನಿ. ದಾದಾ, ನಾನು ತೋರಣ ಕಟ್ತೀನಿ. ಅದು ಸರಿ ಅಖಿಲ, ನೀನೇನು ಕೆಲಸ ಮಾಡ್ತೀಯಮ್ಮ? ಅಪ್ಪಾಜಿ, ಈಗ ತಾನೇ ವೀರಣ್ಣ ಹೇಳಿದ್ರಲ್ಲ, ಇನ್ಮೇಲೆ ನಮ್ಮ ಜೀವನದಲ್ಲಿ ಬೇವಿನ ಕಹಿ ಬೇವು ಕಡಿಮೆ ಇರಲಿ ಅಂತ. ಹಾಗೆ ಈ ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲನ, ಸಿಹಿ ಕಹಿನ ಹದವಾಗಿ ಬೆರೆಸಿ ತಯಾರು ಮಾಡಿ ಇಡ್ತೀನಿ. ನೀನೇನು ಮಾಡೋದು ಬೇಕಾಗಿಲ್ಲ ತಾಯಿ, ಎಲ್ಲ ನಾನು ಮಾಡ್ತೀನಿ. ನೀನು ಸಂತೋಷದಿಂದ ಮಕ್ಕಳ ಜೊತೆ ಮಕ್ಕಳಾಗಿ ಹಬ್ಬನ ಸಂಭ್ರಮದಿಂದ ಆಚರಣೆ ಮಾಡಿದ್ರೆ ನನಗದೇ ಸಂತೋಷ. ಸರಿ ವೀರಣ್ಣ. ನೀನು ನೋಡೋದೇ ಚಂದ, ನಾನು ಈ ಥರ ನೋಡೇ ಇಲ್ಲ. ನೀನು ಆ ದರ್ಪದಿಂದ ಗರ್ವದಿಂದ ನೋಡು, ಇದು ನಿನ್ನ ನಿಜವಾದ ಗೂಢ. ನೀನು ಹೀಗೆ ಇದ್ರೆ ಚಂದ. ಇನ್ನೊಂಚೂರು ಮಾಡ್ಕೊಡ್ಲಾ? ತಿಂದಾಗ್ಲಿ, ಆಮೇಲೆ ಬೇಕಾದ್ರೆ ಕೇಳ್ತೀನಿ. ಸರಿ 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 ಸರಿ. ಜೀವ ಹೂವಾಗಿದೆ, ಭಾವಜೇನಾಗಿದೆ, ಬಾಳು ಹಾಡಾಗಿದೆ, ನಿಮ್ಮ ನೋಡಿ ಈಗ ಜೀವ ಹೂವಾಗಿದೆ. ಏನ್ ಪ್ರೀತು, ಬೆಳಿಗ್ಗೆ ಇಬ್ರು ರಾಜಣ್ಣನ ಸಾಂಗ್ ಹೇಳ್ತಾ ಇದ್ದೀರಾ? ಓ ಬ್ರೋ, ಸ್ವಲ್ಪ ಲವ್ ಪ್ಯಾರ್ ಇಷ್ಕ್ ಮೊಹಬ್ಬತ್ತು ಜಾಸ್ತಿ ಆಗ್ಬಿಟ್ಟಿದೆ. ಲವ್ವಾ? ಹ್ಞೂ. ಅಲ್ಲ ಬ್ರೋ, ಏನು ವಿಚಿತ್ರ ಅಲ್ವಾ? ಪ್ರತಿ ಸತಿ ನೀವೇ ಮಾವಿನ ಎಲೆ ತರಕ್ಕೆ ಹೋಗ್ತೀರಾ, ನೀವೇ ತೋರಣ ಕಟ್ತೀರಾ, ಆಗ ಅದಕ್ಕೆ ಜಾರ್ತಾರೆ, ನೀನು ಹಿಡ್ಕೊಳ್ತೀಯ. ಎಂಥ ಕೋಇನ್ಸಿಡೆನ್ಸ್ ಅಲ್ವಾ ಬ್ರೋ? ಏನಿನ್ ಮಾತಿನ ಅರ್ಥ? ನಾನು ಪ್ರತಿ ಸತಿ ಪಾರುನ ಹಿಡ್ಕೊಳ್ಳೋದಕ್ಕಂತಾನೆ ಮಾವಿನ ಸೊಪ್ಪು ತರಕ್ಕೆ ಹೋಗ್ತೀನಾ? ಒಂಥರ ಹಾಗೆ ಅನ್ಕೋ. ಸರಿ, ನನ್ನ ಹೆಂಡ್ತಿ ನನ್ನ ಇಷ್ಟ. ಏನಿವಾಗ? ಏನಿಲ್ಲಪ್ಪ, ಸುಮ್ಮನೆ ಕೇಳಿದೆ ಅಷ್ಟೇ. ಯಜಮಾನ್ರೆ, ಪಾಪ ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ನೀವು ಅವ್ರ ಮೇಲೆ ರೇಗಾಡ್ತಾ ಇದ್ದೀರಾ? ನೋಡಿ, ಅದಕ್ಕೆ ಅಣ್ಣಂಗೆ ರೊಮ್ಯಾನ್ಸ್ ಬಗ್ಗೆ ಮಾತಾಡಿದ್ರೆ ಉರ್ಕೊಳ್ತಾನೆ. ಪಾರ್ವತಿ ಅವರೇ, ಭಾವ ನಿಮ್ಮ ಜೊತೆ ಹೇಗೆ ಅಂದ್ರೆ ನಂಗೆ ಅನ್ಸುತ್ತೆ ಭಾವ ರೊಮ್ಯಾಂಟಿಕ್ ಆಗಿದ್ರು ನೀವಿರಲ್ಲ ಅಂತ. ಕರೆಕ್ಟಾ? ಏನು ಹೀಗೆ ಹೇಳ್ತಿದ್ದೀರಾ ಜನನಿಯವ್ರೆ? ನಿಮ್ಮ ಪ್ರಕಾರ ನನಗೆ ಭಾವನೆಗಳೇ ಇಲ್ಲ ಅಂತನಾ? ಹೋಗ್ಲಿ ಬಿಡು ಪಾರು, ಯಾಕೆ ಪಾಪ ಸುಮ್ಮನೆ ಜನನಿ ಮೇಲೆ ರೇಗ್ತಾ ಇದೆಯಾ? ಅವ್ಳು ಹೇಳಿದ್ರಲ್ಲಿ ತಪ್ಪೇನಿದೆ? ಅಂದ್ರೆ ನನಗೇನು ಭಾವನೆಗಳಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ಈ ವಿಷಯದಲ್ಲಿ ನಾನು ಅದಕ್ಕೆ ಪರಪ್ಪ. ನನಗನ್ಸುತ್ತೆ ಅದಕ್ಕೆ ಬ್ರೋಗಿಂತ ಜಾಸ್ತಿ ಪ್ರೀತಿ ಭಾವನೆಗಳಿದೆ. ಇಲ್ಲ, ನಾನೊಪ್ಪಲ್ಲ. ಪಾರ್ವತಿಯವರಿಗಿಂತ ಭಾವಂಗೆ ಲವ್ ಫೀಲ್ ಜಾಸ್ತಿ ಇರೋದು ಅಲ್ವಾ ಭಾವ? ಸರಿ, ಹಾಗಾದ್ರೆ ಯಾರು ಯಾರಿಗೆ ಮೊದಲು ಸಿಹಿಯಾದ ಮುತ್ತು ಕೊಡ್ತಾರೆ ಅವ್ರಿಗೆ ಪ್ರೀತಿ ಭಾವನೆ ಜಾಸ್ತಿ ಇದೆ ಅಂತ ಅರ್ಥ. ಅಲ್ಲ, ಪ್ರೀತಿಗೋಸ್ಕರ ಹೀಗೆಲ್ಲ ಮಾಡ್ತಾರಾ? ನೋಡ್ದ್ಯಾ ಪ್ರೀತು, ನಾನು ರೆಡಿ ಇದ್ದೀನಿ, ಅವಳು ರೆಡಿ ಇಲ್ಲ. ಇವಾಗ ಏನು ಹೇಳ್ತೀಯಾ? ಇಲ್ಲಪ್ಪ, ನನ್ನಿಂದ ಆಗಲ್ಲ. ಎಸ್ ಭಾವ,
ಪಾರ್ವತಿಯವ್ರಿಗೆ ಲವ್ ಫೀಲ್ ಕಮ್ಮಿ ಇದೆ ಅಂತ ಪಕ್ಕ ಆಯ್ತು. ಬೇಗ ಬೇಗ ಕಟ್ಟಪ್ಪ. ಅಖಿಲಮ್ಮ, ತಾಯಿ, ಅಮ್ಮ ಅಖಿಲ, ಅಖಿಲಮ್ಮ ಬಂದೆ ವೀರಣ್ಣ. ಬಮ್ಮ ಇಲ್ಲಿ. ಜಾನಕಮ್ಮ, ಒಂದು ಪಾತ್ರೆ ತಗೊಂಬಮ್ಮ. ಪಾತ್ರೆನಾ ಕೊಡಮ್ಮ. ಜಾನಕಮ್ಮ, ಒಂದಷ್ಟು ಉಪ್ಪು ತಂದು ಕೊಡ್ತೀಯಾ? ಉಪ್ಪಲ್ಲಿ ಚೆನ್ನಾಗಿ ನೆನೆಸಿ ಆಮೇಲೆ ತಿನ್ಬೇಕು, ಅದು ಮಜಾ. ಅದೆಲ್ಲ ಆಮೇಲೆ ತಿಂತೀನಿ ವೀರಣ್ಣ, ಈಗಂತೂ ಒಂದು ತಿಂದೇ ಬಿಡ್ಬೇಕು. ನೀನ್ ತಿಂದೆ, ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ. ವೀರಣ್ಣ, ನಾನು ಹುಡುಗಾಟಕ್ಕೆ ಹೇಳಿದ ಮಾತಿಗೆ ನೀವು ನೆಲ್ಲಿಕಾಯಿ ತಂದೆ ಬಿಟ್ಟಿದ್ದೀರಲ್ಲ. ತಂಗಿ ಅಂತ ಮನಸಾರೆ ಸ್ವೀಕರಿಸಿದ್ಮೇಲೆ ಆಕೆ ಬೈಕೆನ ಪೂರೈಸಬೇಕಾದ್ದು ಅಣ್ಣ ಕರ್ತವ್ಯ, ಜವಾಬ್ದಾರಿ ಕೂಡ ಅಲ್ವಾ? ಇನ್ನೇನು ಬೇಕು ಹೇಳು? ಮನಸ್ಸು ತುಂಬಿತು, ಹೃದಯ ತುಂಬಿತು, ಇನ್ನೇನು ಬೇಕಾಗಿದೆ ವೀರಣ್ಣ? ಜಾನಕಮ್ಮ, ಅದನ್ನು ತಗೊಂಬೋಗು. ಏನ್ ವೀರಣ್ಣ? ನೀನು ತಿನ್ನು, ತಿಂತಾ ಇರೋಣ. ಇದನ್ನ ಆಹಾರ ತಗೊಳ್ಳುವಾಗ ಗಮನ ಆ ಕಡೆ ಈ ಕಡೆ ಹೋಗ್ಬಾರ್ದು. ಅದೆಲ್ಲ ಬೇರೆ ಕಡೆಯಲ್ಲಿ ವೀರಣ್ಣ, ಅಣ್ಣನ ಮನೇಲಲ್ಲ. ಹುಳಿ ಇದೆಯೇನು? ವೀರಣ್ಣ ಕೊಟ್ಟಿದ್ದಲ್ವಾ, ನೆಲ್ಲಿಕಾಯಿ ಸಿಹಿಯಾಗೇ ಇದೆ. ಆಹಾ, ನೋಡಿದ್ರ? ಹಬ್ಬ ಅಂದ್ರೆ ಇದು. ಒಬ್ಬರ ಮನಸ್ಸನ್ನ ಸಂತೋಷ ಪಡಿಸೋದಿದೆಯಲ್ಲ, ಅದೇ ನಿಜವಾದ ಹಬ್ಬ. ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಬಾರಿಸೋದಲ್ಲ. ಅರ್ಥ ಆಯ್ತಾ? ಕೊಡಮ್ಮ ಇಲ್ಲಿ ಇದು. ಎಷ್ಟು ವರ್ಷ ಆಯಿತು, ಎಷ್ಟು ವರ್ಷ ಆಯಿತು ನನ್ನ ತಂಗಿಗೆ ನಾನು ಉಡುಗೊರೆ ಕೊಟ್ಟು. ನನಗೆ ಅವಕಾಶನೇ ಒದಗಿ ಬರಲಿಲ್ಲ. ಇವತ್ತೆಷ್ಟು ಸಂತೋಷ ಆಗ್ತಾ ಇದೆ. ನನ್ನ ಪ್ರೀತಿಯನ್ನು ಇದರಲ್ಲಿ ತುಂಬಿ ನನ್ನ ಪ್ರೀತಿಯ ತಂಗಿಗೆ ಈ ಉಡುಗೊರೆ ಕೊಡ್ತಾ ಇದ್ದೀನಿ. ತಗೊಮ್ಮ. ಆನಂದ ಬಾಷ್ಪ. ವೀರಣ್ಣ, ನನ್ನ ಹತ್ರ ಸಾವಿರಾರು ಸೀರೆಗಳಿವೆ, ಆದ್ರೆ ಇಷ್ಟು ಚಂದವಾದ್ದು, ಇಂಥ ಪ್ರೀತಿ ತುಂಬಿರುವಂಥ ಸೀರೆ ನನ್ನ ಹತ್ರ ಇಲ್ಲ.
ಚೆನ್ನಾಗಿದ್ಯಾ ವೀರಣ್ಣ? ಆ ಸೀರೆಗೆ ಒಂದು ಅಲಂಕಾರ ಇವತ್ತು ನಿನ್ನ ಮೈ ಮೇಲೆ ಬಿದ್ದಿರೋದ್ರಿಂದ. ವೀರಯ್ಯ ಅವರೇ, ಅಕ್ಕಂಗೆ ಮಾತ್ರ ಹಬ್ಬಕ್ಕೆ ಸೀರೆ ಕೊಡ್ತಾ ಇದ್ದೀರಾ, ನಮ್ಗೆ ಯಾರಿಗೂ ಹಬ್ಬಕ್ಕೆ ಬಟ್ಟೆ ಇಲ್ವಾ? ಎಲ್ರಿಗೂ ತಂದಿದ್ದೀನಿ, ನಿಮ್ಮ ರೂಮ್ಗಳಲ್ಲಿ ಇಟ್ಟಿದ್ದೀನಿ. ಸರ್ಪ್ರೈಸಾ? ಹೌದು, ಬೇಗ ಎಲ್ಲ ಸಿದ್ಧವಾಗಿ ಬಂದ್ಬಿಡಿ, ಹಬ್ಬ ಮಾಡೋಣ.